ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮಗಳಿಗೆ ಇವಾಗ ರೆಡಿ ಎಲ್ಲ ಮಾಡಿದ್ದೀನಿ. ಸ್ಕೂಲಿಗೆ ಹೋಗಕ್ಕೆ ರೆಡಿ ಆಗಿದ್ದಾಳೆ. ಅವಳಿಗೆ ತಿಂಡಿ ಎಲ್ಲ ಕೊಡಬೇಕು. ಬನ್ನಿ ಏನು ತಿಂಡಿ ಮಾಡಿದ್ದೀನಿ ಅಂತ ನೋಡೋಣ. ಉಪ್ಪಿಟ್ಟು ಮಾಡಿದ್ದೀನಿ. ಈಗ ನನ್ನ ಮಗಳಿಗೆ ಉಪ್ಪಿಟ್ಟು ಹಾಕಿ ಕೊಡ್ತಾಯಿದ್ದೀನಿ. ಟೈಮ್ ಆಯ್ತು, ಅವಳಿಗೆ 8 ಗಂಟೆಗೆ ಗಾಡಿ ಬರುತ್ತೆ. ಮಳೆ ಬರ್ತಾ ಇದೆ ಜೋರಾಗಿ. ನೋಡಿ, ನನ್ನದಿನ್ನೂ ಏನು ಕೆಲಸ ಏನೂ ಆಗಲಿಲ್ಲ. ಟೈಮ್ ಇವಾಗ 9:40 ಆಗಿದೆ. ಪಾತ್ರೆಗಳೆಲ್ಲ ಇದೆ, ತೊಳಿಬೇಕು ಇವಾಗ. ಬೇಗ ಬೇಗ ಪಾತ್ರೆಗಳೆಲ್ಲ ವಾಶ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಪಾತ್ರೆ ಎಲ್ಲ ತೊಳೆದಾಗಿದೆ, ಇನ್ನು ಜೋಡಿಸ್ಬೇಕು. ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಮತ್ತೆ ಸಿಗ್ತೀನಿ ನಾನು. ನನ್ನ ಮಗಳು ಏನು ಮಾಡ್ತಿದ್ದಾಳೆ ನೋಡಿ. ಹೇಗೆ ಟಿವಿ ನೋಡ್ತಾ ಕೂತಿದ್ದಾಳೆ. ಬಾಬು, ಏನು ಮಾಡ್ತಿದ್ದೀಯಾ? ಹಾಂ ಹಾಂ ಟಿ ವಿ ನೋಡ್ತಿದ್ಯಾ? ಮನೆಯೆಲ್ಲ ಕ್ಲೀನ್ ಮಾಡಾಯಿತು. ಸಿಂಕೆಲ್ಲ ಕ್ಲೀನ್ ಮಾಡಿ, ಪಾತ್ರೆ ಎಲ್ಲ ವಾಶ್ ಮಾಡಿ ಎಲ್ಲ ಆಯಿತು. ನೋಡಿ, ಮನೆಯೆಲ್ಲ ಫುಲ್ಲು ನೀಟಾಗಿದೆ. ಇವಾಗ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ನನ್ನ ಮಗಳು ಸಹ ಮಲ್ಕೊಂಡಿದ್ದಾಳೆ. ಫುಲ್ ನಿದ್ದೆಲಿದ್ದಾಳೆ ಅವಳು ಅದರಲ್ಲೇ ಮಲಗಬೇಕಂತಾಳೆ. ಕೆಳಗಡೆ ಮಲಗಿಸಿದ್ರು ಮಲ್ಗೋದಿಲ್ಲ. ಅವಳು ಅದರಲ್ಲೇ ಆರಾಮಾಗಿ ನಿದ್ದೆ ಮಾಡ್ಕೊಳ್ತಾಳೆ. ನಾನಿವಾಗ ಬಟ್ಟೆ ತೊಳಿಲಿಕ್ಕಂತ ಹೋಗ್ಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇಷ್ಟು ಬಟ್ಟೆ ಇದೆ ವಾಶ್ ಮಾಡಲಿಕ್ಕೆ. ಅವಳು ಹೇಳೋಷ್ಟರೊಳಗೆ ಬಟ್ಟೆ ವಾಶ್ ಮಾಡಿ ಬರಬೇಕು. ಬಟ್ಟೆ ಎಲ್ಲ ವಾಶ್ ಮಾಡಿ ಬಂದಿದ್ದೀನಿ. ಮಗಳು ಮಲಗಿದ್ದಾಳೆ ಇನ್ನು. ನಾನಿವಾಗ ಪುಲಾವ್ ಮಾಡೋಣ ಮಧ್ಯಾಹ್ನಕ್ಕೆ ಅಂತ ಹೇಳಿ ತರಕಾರಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡ್ಕೊಂಡೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಲಾವ್ ಮಾಡಲಿಕ್ಕೆ. ಅವಳು ಹೇಳೋಷ್ಟರೊಳಗೆ ನಾನು ಪಲಾವ್ ಮಾಡಿಡಬೇಕು. ಈಗ ಸಂಜೆ ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು. ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಈಗ ಪೂಜೆ ಎಲ್ಲ ಮಾಡಿ ಮತ್ತೆ ಅಡುಗೆ ಮಾಡಬೇಕು. ಪೂಜೆ ಮಾಡ್ತಾಯಿದ್ದೀನಿ. ನನ್ನ ಮಗಳು ವೀಡಿಯೋ ಮಾಡ್ತಾಯಿದ್ದಾಳೆ. ನಾನು ಪೂಜೆ ಮಾಡ್ತಾಯಿದ್ದೆ. ಅವಳು ಸ್ಕೂಲಿಂದ ಬಂದು ನನಗೆ ಸ್ವಲ್ಪ ವೀಡಿಯೋ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡಿ ಕೊಡ್ತಾಳೆ. ಅವಳೇ ಈ ವೀಡಿಯೋಸ್ ಎಲ್ಲ ಮಾಡ್ತಾ ಇರೋದು.
ಇವಾಗ ಟೈಮು 10:30 ಆಯಿತು. ಈಗ ಊಟ ಎಲ್ಲ ಮುಗಿಸಿ ನಾವು ಮಲಗಲಿಕ್ಕಂತ ರೆಡಿ ಆಗ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಯಾರು ನೋಡ್ತಾ ಇದ್ದೀರಾ ವೀಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್. ಬೈ, ಗುಡ್ ನೈಟ್.